ನವೆಂಬರ್ ತಿಂಗಳ 25ನೆಯ ದಿನಾಂಕ. ಇಂದಿನ ಪಂಚಾಂಗ ಶ್ರೀ ವಿಶ್ವಾವಸುನಾಮ ಸಂವತ್ಸರ, ದಕ್ಷಿಣಾಯನ, ಹೇಮಂತ ಋತು, ಮಾರ್ಗಶಿರ ಮಾಸ, ಶುಕ್ಲಪಕ್ಷ. ಮಂಗಳವಾರ ಆಗುತ್ತೆ. ಪಂಚಮಿ ಇದೆ, ಸಂಜೆ 6:35 ಉತ್ತರಾಷಾಢ ನಕ್ಷತ್ರ ರಾತ್ರಿ 8:46 ಇದೆ. ಪಂಚಮಿ ಆದ ನಂತರ ಷಷ್ಠಿ ಆರಂಭ ಆಗುತ್ತೆ. ಉತ್ತರಾಷಾಢ ನಕ್ಷತ್ರ ಆರಂಭ ಆದ ನಂತರ ಮುಗಿದ ನಂತರ ಶ್ರವಣ ನಕ್ಷತ್ರ ಆರಂಭ ಆಗುತ್ತೆ. ಗಂಡಕರಣ ಮತ್ತು ಬಾಲವ ಯೋಗ ಇದೆ. ಇವತ್ತು ವಿಶೇಷ ಏನಪ್ಪ ಅಂದರೆ ನಾಗಪೂಜಾ, ನಾಗರ ಕಲ್ಲು ಅಥವಾ ನಾಗಪ್ಪನ ವಿಗ್ರಹಗಳಿಗೆ ಇವತ್ತು ಪೂಜೆ ಮಾಡೋದ್ರಿಂದ ವಿಶೇಷವಾದಂತಹ ಫಲಗಳನ್ನು ನಾವು ಪಡಿಬೋದು. ಅದರಲ್ಲೂ ಈ ನವದಂಪತಿಗಳು ನಾಗಪ್ಪನ ಪೂಜೆ ಮಾಡೋದು, ಹಾಗೆಯೇ ವಿವಾಹ ಇಲ್ಲದೆ ಇರೋರು ನಾಗಪ್ಪನ ಪೂಜೆ ಮಾಡೋದು. ಮನಸ್ಸಿನಲ್ಲಿ ಕೆಲವರಿಗೆ ಯಾವುದೋ ಒಂದು ರೀತಿಯ ಭಯ ಆವರಿಸಿರುತ್ತೆ. ಏನೂ ಕೆಟ್ಟದ್ದಾಗ್ತಾ ಇರಲ್ಲ, ಆದರೂ ಒಂದು ರೀತಿ ಭಯ. ಯಾರನ್ನಾರು ನೋಡಿದ್ರೆ ಒಂದು ರೀತಿ ಭಯ, ಅವರೇನು ಮಾಡಿಬಿಡ್ತಾರೋ, ಏನು ಅಂದ್ಬಿಡ್ತಾರೋ ಅಂತ. ಇವತ್ತು ನಾಗಪ್ಪನ ಪೂಜೆ ಮಾಡಿದ್ರೆ ನಿಮ್ಮ ಮನದಲ್ಲಿರುವ ಈ ಒಂದು ಆ ನೆಗೆಟಿವ್ ಎನರ್ಜೀಸ್ ಅಂತ ಏನಂತ ಹೇಳ್ತೀವಿ, ಈ ಭಯ ಆಗ್ಬೋದು, ಕೆಟ್ಟತನ ಆಗ್ಬೋದು, ಬೈಕೋಬೇಡಿ ಕೆಟ್ಟತನ ಅಂತ ಹೇಳ್ತೀನಿ ಅಂತ ಆಗ್ಬೋದು, ಇವೆಲ್ಲ ಖಂಡಿತವಾಗ್ಲೂ ದೂರ ಆಗುತ್ತೆ. ಅದರಲ್ಲೂ ಕೂಡ ನಿಮ್ಮ ಕುಟುಂಬದಲ್ಲಿ ಯಾರೇ ಆಗಲಿ ಈ ನಾಗ ಪ್ರತಿಷ್ಠೆಯನ್ನು ಮಾಡಿದ್ದರೆ ಆ ನಾಗರ ಕಲ್ಲಿಗೆ ಪೂಜೆಯನ್ನು ಸಲ್ಲಿಸಿ ಅದರಿಂದ ವಿಶೇಷವಾದಂತಹ ಫಲಗಳನ್ನು ನಾವು ಖಂಡಿತವಾಗಲೂ ಪಡಿಬೋದಾಗಿದೆ. ಇವತ್ತು ಮಂಗಳವಾರ ಆದ್ದರಿಂದ ಒಂದು ರೀತಿಯ ಭಯ ನಮ್ಮ ಮನದಲ್ಲಿ ವ್ಯಾಪಿಸಿರುತ್ತೆ. ಒಳ್ಳೆಯ ದಿನ ಅಲ್ಲ ಅಂತ. ಅದು ನಮ್ಮ ನಂಬಿಕೆಯನ್ನು ಯಾರೂ ಸುಲಭವಾಗಿ ಬದಲಾಯಿಸೋದಕ್ಕೆ ಸಾಧ್ಯ ಆಗಲ್ಲ. ಇನ್ನು ಆದ್ದರಿಂದ ಹೊಸ ಕೆಲಸವನ್ನು ಆರಂಭ ಮಾಡೋದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ಉತ್ತರಾಷಾಢ ನಕ್ಷತ್ರ ತುಂಬ ಒಳ್ಳೆಯದು. ಹಿಂದಿನಿಂದ ಆರಂಭಿಸಿರುವ ಕೆಲಸ ಕಾರ್ಯಗಳನ್ನು ನೀವು ಮುಂದುವರಿಸಿದ್ರೆ ಯಾವುದೇ ಅಡ್ಡಿ ಆತಂಕ ಎದುರಾಗಲ್ಲ, ಸುಲಭವಾಗಿ ಅದು ಪೂರ್ಣಗೊಳ್ಳುತ್ತೆ. ಇದು ವಿಶೇಷವಾದಂತಹ ವಿಚಾರ. ಇನ್ನು ಇಲ್ಲಿನ ಸೂರ್ಯೋದಯವನ್ನು ಆಧರಿಸಿದಂತೆ ರಾಹುಕಾಲದ ಬಗ್ಗೆ ಹೇಳಬೇಕು ಅಂದರೆ, ರಾಹುಕಾಲ ಇಂದಿನ ಮಧ್ಯಾಹ್ನ 3:02 ಆರಂಭ ಆಗಿ 4:28 ಮುಗಿಯುತ್ತೆ. ಈ ಅವಧಿಯಲ್ಲಿ ಸಾಮಾನ್ಯವಾಗಿ ಯಾವುದೇ ಕೆಲಸವನ್ನು ಆರಂಭ ಮಾಡಲ್ಲ. ಯಮಗಂಡ ಕಾಲ ಬೆಳಗ್ಗೆ 9:17 10:43 ಇರುತ್ತೆ. ಪ್ರತಿನಿತ್ಯ ಹೇಳ್ತೀನಿ, ಯಾರು ತಪ್ಪಾಗಿ ಭಾವಿಸಬೇಡಿ, ಬೇಸರ ಮಾಡ್ಕೋಬೇಡಿ. ಇದು ನಿಮ್ಮ ಬಾಯಿಂದ ಒಂದು 10 ಜನಕ್ಕೆ ತಲುಪಲಿ ಅನ್ನೋ ಉದ್ದೇಶ ಅಷ್ಟೇ ನಂದು. ಈ ಅವಧಿಯಲ್ಲಿ ಮನೆಯಿಂದ ಹೊರಗೆ ಪ್ರಯಾಣವನ್ನು ಬೆಳೆಸಬಾರ್ದು. ಬೇರೆ ಕಡೆಯಿಂದ ಮನೆಗೆ ವಾಪಸ್ ಬನ್ನಿ, ತೊಂದರೆ ಇಲ್ಲ. ಹಾಗೆ ಹೊಸದಾಗಿ ಯಾವುದೇ ಔಷಧಿಯನ್ನು ತೆಗೆದುಕೊಳ್ಳೋದಕ್ಕೆ ಆರಂಭ ಮಾಡಬಾರ್ದು. ಹೊಸದಾಗಿ ಈ ವಾಹನವನ್ನು ತಗೋಬಾರ್ದು. ಇದು ಮುಖ್ಯವಾದಂತಹ ವಿಚಾರ. ಎಲ್ರಿಗೂ ಒಳ್ಳೆಯದಾಗಲಿ, ಒಳ್ಳೆಯದಾಗುತ್ತೆ. ಎಲ್ಲಿಯವರೆಗೂ ನಾವು ಒಬ್ಬರಿಗೆ ಒಳ್ಳೆಯದನ್ನು ಮಾಡ್ತೀವೋ, ಒಳ್ಳೆಯದನ್ನು ಕೂರ್ತೀವೋ, ಅಲ್ಲಿವರೆಗೂ ಆ ದೇವರು ಯಾವುದೋ ಒಂದು ರೂಪದಲ್ಲಿ ಬಂದು ನಮಗೆ ಖಂಡಿತ ಸಹಾಯ ಮಾಡ್ತಾನೆ. ಇದೇ ಸತ್ಯವಾದಂತಹ ವಿಚಾರ. ಇನ್ನು ಇಂದಿನ ದಿನ ಭವಿಷ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ನೀಡೋಣ. ಮೇಷರಾಶಿಯವರಿಗೆ ನಿಮಗೆ ಕುಟುಂಬದಿಂದ ಅಥವಾ ಮನೆತನದಿಂದ ಯಾವುದಾದರೂ ಹಣದ ಸಹಾಯ ಅಥವಾ ಹಣದ ಪಾಲು ಬರಬೇಕಾಗಿದ್ದರೆ ಈ ದಿನ ಅದು ಸಿಗುತ್ತೆ. ಒಂದು ಹಾಗೆಯೇ ನಿಮ್ಮ ಹುಟ್ಟೂರಿನಲ್ಲಿ ಇವಾಗ ನಿಮ್ಮ ವಂಶದ ಹಿರಿಯರು ಯಾವುದಾದ್ರು ಜಮೀನು ಅಂಥವು ಮಾಡಿರೋದೋ, ಇಲ್ಲ ದೇವಸ್ಥಾನ ಅಂತ ಕಟ್ಟಿಸಿರೋದೋ, ಇಲ್ಲ ಮನೆ ಇದ್ದರೂ ಕೂಡ ಏನು ಮಾಡ್ತೀರಿ, ಅದರ ಜೀರ್ಣೋದ್ಧಾರದ ಬಗ್ಗೆ ಒಂದು ಅಂತಿಮ ನಿರ್ಣಯವನ್ನು ತಗೋತೀರಿ. ಏಕೆ ನೀವೊಬ್ಬರೇ ಅಲ್ಲ, ನಿಮ್ಮ ಜೊತೆ ಪ್ರತಿಯೊಬ್ಬರೂ ಆತ್ಮೀಯರೆಲ್ಲರ ಒಂದು ಸಹಾಯ ಮತ್ತು ಸಹಕಾರ ಸಿಗುತ್ತೆ. ಈ ವಿಚಾರದಲ್ಲಿ ನೀವು ಕೈ ಹಾಕಿದರೆ ಇವತ್ತು ಯಶಸ್ಸು ಸಹ ಖಂಡಿತ ಸಿಗುತ್ತೆ. ಯಾವುದೇ ರೀತಿಯ ಪರಿಸ್ಥಿತಿ ಎದುರಾಗಲಿ,
ಎಷ್ಟೇ ಮನಸ್ಸಿಗೆ ಬೇಸರ ಉಂಟಾಗಲಿ ಏನು ಮಾಡ್ತೀರಿ ನೀವು, ಶಾಂತಿ ಸಹನೆಯಿಂದ ನಡ್ಕೋತೀರಿ, ಅಂದರೆ ಎಲ್ಲರೊಂದಿಗೆ ವರ್ತಿಸ್ತೀರಿ. ಈ ಕಾರಣದಿಂದ ಪ್ರತಿಯೊಬ್ಬರ ಪ್ರೀತಿ ವಿಶ್ವಾಸ ನಿಮಗೆ ಸಿಗುತ್ತೆ. ಇದು ಏನಾಗುತ್ತೆ, ಕುಟುಂಬದಲ್ಲಿನ ಒಂದು ಒಗ್ಗಟ್ಟನ್ನು ಹೆಚ್ಚಿಸುತ್ತೆ. ಅಷ್ಟು ಮಾತ್ರ ಅಲ್ಲ, ಕುಟುಂಬದಲ್ಲಿ ಶಾಂತಿ ನೆಮ್ಮದಿಯ ವಾತಾವರಣ ಉಳಿಯುವಂತೆ ಮಾಡುತ್ತೆ. ಅದು ಇನ್ನು ಉದ್ಯೋಗ ಕ್ಷೇತ್ರದ ವಿಚಾರಕ್ಕೆ ಬಂದಾಗ ನಿಮಗೆ ಬುದ್ಧಿವಂತಿಕೆಯ ನಿರ್ಧಾರಗಳನ್ನು ತಗೋತೀನಿ. ಅಂದರೆ ನಿಮ್ಮದಲ್ಲದ ತಪ್ಪು ನೀವು ಸರಿನೇ ಮಾಡ್ತಾ ಇರ್ತೀರಿ, ಆದರೆ ನಿಮಗೆ ಆಗದೇ ಇರೋರು ಹೋಗಿ ಮಾಮೂಲಿ ಇರುತ್ತಲ್ಲ ಈ ಕಾಲದಲ್ಲಿ ಚಾಡಿ ಹೇಳೋರು ಇಂಥವು ಆ ಥರ ಮಾಡಿರ್ತಾರೆ. ಅದರಿಂದ ಯಾವ ರೀತಿ ಪಾರಾಗಬೇಕು, ಎದುರಾಗೋ ಒಂದು ಆಪತ್ತಿನಿಂದ ಹೇಗೆ ನಿಮ್ಮನ್ನು ನೀವು ರಕ್ಷಿಸ್ಕೋಬೇಕು ಅನ್ನೋ ಒಂದು ಬುದ್ಧಿವಂತಿಕೆ ನಿಮ್ಮಲ್ಲಿ ಇರುತ್ತೆ. ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ನಿಧಾನಗತಿಯ ಆದಾಯ ಇದೆ, ಆದರೆ ಖರ್ಚು ವೆಚ್ಚಗಳು ಮಾತ್ರ ಅದಕ್ಕೆ ತಕ್ಕನಾಗಿರುತ್ತೆ. ಒಂದು ರೀತಿ ಇವತ್ತೇನಾಗುತ್ತೆ, ಸಂಪಾದನೆ ಮಾಡೋದೇ ಖರ್ಚು ಮಾಡೋದಕ್ಕೆ ಅನ್ನೋ ಒಂದು ಮನಸ್ಥಿತಿಗೆ ನೀವು ತಲುಪ್ತೀರಿ. ಇನ್ನು ಶೀತವಾಯು ದೋಷ, ಅದರಿಂದ ಶೀತ ಆಗದಿರೋ ರೀತಿ ನೋಡ್ಕೊಳ್ಳಿ. ಇಲ್ಲವರು ಸ್ವಲ್ಪ ತಲೆನೋವು ಜಾಸ್ತಿ ಆಗೋದು, ಕಣ್ಣು ನೋವುದು, ಇಂಥ ಒಂದು ಅನುಭವ ನಿಮಗೆ ಆಗುವಂತಹ ಸಾಧ್ಯತೆಗಳಿವೆ. ವೃಷಭ ರಾಶಿಯಲ್ಲಿ ಹುಟ್ಟಿರೋರು, ನೀವು ನಿಮ್ಮ ವಯಸ್ಸು ಏನಾದರೂ ಇರಲಿ, ನಿಮ್ಮ ವಯಸ್ಸು ಒಂದು 2 ವರ್ಷ ಇರಲಿ ಅಥವಾ 50-60 ವರ್ಷ ಇರಲಿ, ಏನಾಗುತ್ತೆ, ನಿಮ್ಮ ತಂದೆ ಅಥವಾ ನಿಮ್ಮ ತಾಯಿಯಿಂದ ಯಾವುದೋ ಒಂದು ನಿರೀಕ್ಷೆಯನ್ನು ನೀವು ಹೊಂದಿರ್ತೀರಿ. ಅಂದರೆ ಅದು ಯಾವುದೋ ಒಂದು ಅನುಕೂಲತೆ ಇರ್ಬೋದು, ಅಥವಾ ಒಂದು ಪ್ರೀತಿಯಿಂದ ಹಣ ಕೊಡ್ಬೋದು ಅಂತಿರ್ಬೋದು, ಅಥವಾ ಅವರು ಉಪಯೋಗಿಸ್ತಿರೋ ಒಂದು ಚಿನ್ನದ ಅಥವಾ ಬೆಳ್ಳಿಯ ಒಡವೆ ಯಾವುದಾದ್ರು ಇರ್ಬೋದು. ಈ ಥರ ಒಟ್ಟಾರೆ, ಅಥವಾ ನೀವೇ ಯಾವತ್ತೂ ಏನೋ ಕೇಳಿರ್ತೀರಿ, ಅದನ್ನು ಇವತ್ತು ಪ್ರೀತಿ ವಿಶ್ವಾಸದಿಂದ ಅವರು ನಿಮಗೆ ಕೊಡ್ಬೋದು. ಒಟ್ಟಾರೆ ಇವತ್ತು ಕುಟುಂಬದ ಹಿರಿಯರಿಂದ ನಿಮಗೆ ಬಡವಳಿಯಾಗಿ ಒಂದು ವಿಶೇಷವಾದಂತಹ ಕಾಣಿಕೆ ಬರುತ್ತೆ. ಈ ಕಾರಣದಿಂದ ದಿನಪೂರ್ತಿ ನೀವು ಸಂತೋಷ ಸಂಭ್ರಮದಿಂದ ಇರ್ತೀರಿ. ಇದು ಕುಟುಂಬದಲ್ಲಿ ಯಾವುದೇ ತೊಂದರೆ ಇಲ್ಲ. ಅನೇಕ ರೀತಿಯ ಕೆಲಸಗಳನ್ನು ಒಮ್ಮೆಲೇ ಮಾಡುವಂತಹ ಒಂದು ಬುದ್ಧಿವಂತಿಕೆ ಮತ್ತು ಆ ಚತುರತೆ ನಿಮಗೆ ಆ ದೇವರು ಕೊಟ್ಟಿರ್ತಾನೆ. ಆದ್ದರಿಂದ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಎಲ್ಲರೂ ನಿಮ್ಮ ಕುಟುಂಬದ ಸದಸ್ಯರು ನಿಮ್ಮ ಮೇಲೆ ಅವಲಂಬಿತರಾಗಿರ್ತಾರೆ. ನಿಮ್ಮ ಮನಸ್ಸಿನಿಂದ ಏನಪ್ಪ ಆಗುತ್ತೆ ಅಂದರೆ, ನಾನು ಮಾಡೋದೆಲ್ಲ ಕರೆಕ್ಟು, ನನಗೆಲ್ಲ ಗೊತ್ತಿದೆ, ಅದಕ್ಕೆ ಇವರು ಈ ಥರ ಇದ್ದಾರೆ ಅನ್ನೋ ಭಾವನೆ ಬರುತ್ತೆ. ಅದು ತಪ್ಪು ಭಾವನೆ. ಅವರು ನಿಮಗೆ ತೋರಿಸೋ ಒಂದು ಪ್ರೀತಿ ವಿಶ್ವಾಸ, ವಯಸ್ಸು ಚಿಕ್ಕದಾದರೂ ಅವರು ನಿಮಗೆ ತೋರಿಸೋ ಒಂದು ಗೌರವ. ಅದು ಉದ್ಯೋಗ ಕ್ಷೇತ್ರದಲ್ಲಿ ಸಹ ಅಷ್ಟೇ. ಪ್ರತಿಯೊಬ್ಬರು ನಿಮ್ಮ ಒಂದು ಆಗಮನಕ್ಕೆ ಕಾಯ್ತಾ ಇರ್ತಾರೆ. ಕಾರಣ ಏನಪ್ಪ ಅಂದರೆ, ಸುಲಭವಾದ ವಿಚಾರ ಆದರೂ ಕೂಡ ಅತಿ ಮುಖ್ಯವಾದ ವಿಚಾರವೊಂದನ್ನು ಇವತ್ತು ಬಗೆಹರಿಸಬೇಕಾಗತ್ತೆ. ಒಂದು ಸಮಸ್ಯೆಯ ರೂಪದಲ್ಲಿರುತ್ತೆ. ಆದ್ದರಿಂದ ನಿಮ್ಮ ನಿಲುವಿಗೆ ಪ್ರತಿಯೊಬ್ಬರು ಬದ್ಧರಾಗಿರ್ತಾರೆ. ಹಣಕಾಸಿನ ವಿಚಾರದಲ್ಲಿ ಯಾವುದೇ ತೊಂದರೆ ಇಲ್ಲ, ಆದರೆ ಕೆಲಸ ಕಾರ್ಯಗಳನ್ನು ಒತ್ತಡದಿಂದಾನೇ ನೀವು ಇವತ್ತು ಮಾಡ್ತೀರಿ. ಆದ್ದರಿಂದ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸೋದು ತುಂಬ ಮುಖ್ಯವಾಗುತ್ತೆ. ಮಿಥುನ ರಾಶಿಯಲ್ಲಿ ಹುಟ್ಟಿರೋರು, ಇವತ್ತು ನಿಮಗೆ ಉತ್ತಮ ಆದಾಯ ಇರುತ್ತೆ, ಹಣಕಾಸಿನ ಒಂದು ಸಹಾಯನೂ ಸಿಗುತ್ತೆ. ಇದರಿಂದ ನೀವು ಯಾವುದೇ ಕೆಲಸವನ್ನು ಮಾಡಬಲ್ಲೆ, ಯಾವುದೇ ಕೆಲಸಗಳನ್ನು ಆರಂಭ ಮಾಡಿರೋದನ್ನು ಪೂರ್ಣಗೊಳಿಸಬಲ್ಲೆ ಅನ್ನೋ ಒಂದು ನಂಬಿಕೆಯಲ್ಲಿ ಇರ್ತೀರಿ. ಆದರೆ ಈ ಟೈಮ್ ಕಳೀತಾ ನಿಮಗೆ ಜೀವನದಲ್ಲಿ ಹಣ ಒಂದೇ ಮುಖ್ಯ ಅಲ್ಲ ಅನ್ನುವಂತಹ ಸತ್ಯ ತಿಳಿಯುತ್ತೆ. ಅದಾದ ನಂತರ ಏನು ಮಾಡ್ತೀರಿ, ಬುದ್ಧಿವಂತಿಕೆಯ ನಿರ್ಧಾರ ತಗೋತೀರಿ. ಮಿತಭಾಷಿಗಳು ಸುಮ್ಮನೆ ಏನೋ ಮಾತಾಡೋದು, ನಿಮ್ಗೆ ಗೊತ್ತಿರಲ್ಲ ವಿಚಾರ, ಅದ್ರ ಬಗ್ಗೆ ಮಾತಾಡೋದು, ನಿಮ್ಗೆ ಯಾವುದೋ ಒಬ್ಬ ವ್ಯಕ್ತಿ ಅವ್ರ ಬಗ್ಗೆ ಇವೆಲ್ಲ ಮಾಡಲ್ಲ. ನಿಮ್ಮ ಕೆಲಸ ಕಾರ್ಯಕ್ಕೆ ಎಷ್ಟು ಬೇಕು ಅಷ್ಟನ್ನು ಮಾತಾಡ್ತೀರಿ. ಇದರಿಂದ ಕೆಲವೊಮ್ಮೆ ನಿಮ್ಮ ಆತ್ಮೀಯರು ಸಹ ನಿಮ್ಮ ಬಗ್ಗೆ ತಪ್ಪು ಗ್ರಹಿಕೆಯಲ್ಲಿ ಇರ್ತಾರೆ. ಅಂದರೆ ಇವರಿಗೆ ಸ್ವಲ್ಪ ಅಹಂಕಾರ ಇದೆ, ಇಂತಹ ಒಂದು ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾರೆ. ಬಟ್ ಏನಪ್ಪ ಆಗುತ್ತೆ ಆ ನಂತರ ಅಂದರೆ, ನೀವು ಎಲ್ಲರೊಂದಿಗೆ ಪ್ರೀತಿ ವಿಶ್ವಾಸದಿಂದ ಕಾಣ್ತೀರಿ. ಅದಕ್ಕಿಂತಲೂ ಹೆಚ್ಚಾಗಿ
ಚಿಕ್ಕ ವಯಸ್ಸಿನವರು ಆದರೂ ಕೂಡ ಅವನ ಗೌರವ ಭಾವದಿಂದ ನೋಡ್ತೀರಿ. ಇದರಿಂದ ಬೇರೆಯವರಿಗೆ ಅವರ ತಪ್ಪಿನ ಅರಿವಾಗುತ್ತೆ, ನಿಮಗೆ ಎಲ್ಲ ರೀತಿಯ ಅನುಕೂಲತೆಗಳು ಸಿಗುತ್ತೆ. ಕುಟುಂಬದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಎದುರಾಗೋಲ್ಲ. ಹಾಗೆ ಉದ್ಯೋಗ ಕ್ಷೇತ್ರದಲ್ಲಿ ಸಹ ಅಷ್ಟೇ, ನಿಮ್ಮ ಕೆಲಸ ಕಾರ್ಯಗಳಿಗೆ ಸಹ ಬೇರೆಯವರಿಂದ ಸಹಾಯ ಸಹಕಾರ ಸಿಗುತ್ತೆ. ಒಟ್ಟಾರೆ ಇವತ್ತು ಯಶಸ್ಸಿನತ್ತ ನೀವು ನಡೀತೀರಿ. ಇನ್ನು ಹೆಣ್ಣು ಮಕ್ಕಳಿಗೆ ತವರು ಮನೆಯಿಂದ ಉಡುಗೊರೆ ಸಿಗುತ್ತೆ, ಅದೇ ಗಂಡು ಮಕ್ಕಳಿಗೆ ನಿಮ್ಮ ಮಾವನ ಮನೆಯಿಂದ ಉಡುಗೊರೆ ಸಿಗುತ್ತೆ. ಒಟ್ಟಾರೆ ನಿಮ್ಮ ಕೆಲಸ ಕಾರ್ಯಗಳನ್ನು, ತೀರ್ಮಾನಗಳನ್ನು ಸರಿಯಾದ ರೀತಿಯಲ್ಲಿ ಸಮರ್ಥನೆ ಮಾಡಿಕೊಡ್ತೀರಿ. ಹಣಕಾಸಿನ ವಿಚಾರದಲ್ಲಿ ಯಾವುದೇ ತೊಂದರೆ ಇಲ್ಲ, ಉತ್ತಮ ಆದಾಯ ಇರುತ್ತೆ. ಹಾಗೆ ನೀವು ಸುಲಭವಾಗಿ ನಿಮ್ಮ ಬಳಿ ಇರೋ ಹಣವನ್ನು ಸಹ ಖರ್ಚು ಮಾಡಲ್ಲ. ಆದ್ದರಿಂದ ತೊಂದರೆಯಿಂದ ಇವತ್ತು ದೂರ ಉಳಿತೀರಿ. ಕಟಕ ರಾಶಿಯಲ್ಲಿ ಜನಿಸಿರೋರು, ನಿಮಗೆ ಮನಸ್ಸಿನಲ್ಲಿ ಯಾವುದೋ ಒಂದು ರೀತಿ ಆತಂಕ ಇರುತ್ತೆ. ಅದರಲ್ಲೂ ಕೂಡ ಹಣಕಾಸಿನ ವಿಚಾರದಲ್ಲಿ. ಈ ಕೆಲಸ ಮಾಡ್ತಾ ಇರೋರು, ವೃತ್ತಿಯಲ್ಲಿರೋರು ಏನು ಮಾಡೋಕ್ಕಾಗಲ್ಲ. ಒಂದು ರೀತಿಯ ಒಂದೇ ಮೊತ್ತದ ಹಣ ನಿಮ್ಮ ಕೈ ಸೇರುತ್ತೆ. ಆದರೆ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಾ ಇರೋರು, ಅವರು ಹೆಚ್ಚಿನ ಆದಾಯವನ್ನು ನಿರೀಕ್ಷಿಸ್ತಾರೆ. ಆದರೆ ಅವ್ರ ಮನಸ್ಸಿನಲ್ಲಿ ಅದೇ ರೀತಿಯ ಭಯ ಸಹ ಇರುತ್ತೆ, ಏನೂ ಉಪಯೋಗ ಆಗಲ್ಲ ಅಂತ. ಆದರೆ ಎಲ್ಲ ರೀತಿಯಲ್ಲೂ ಸಹ ಒಂದು ಒಳ್ಳೆಯ ಬದಲಾವಣೆಗಳು ನಮ್ಮ ಜೀವನದಲ್ಲಿ ಕಾಣಬರುತ್ತೆ. ಅನಿರೀಕ್ಷಿತವಾದಂತಹ ಅಪಾರ ಮೊತ್ತದ ಹಣದ ಒಂದು ಅನುಕೂಲತೆ ನಿಮಗೆ ದೊರೆಯುತ್ತೆ. ಮುಖ್ಯವಾಗಿ ವ್ಯಾಪಾರ ವ್ಯವಹಾರಗಳನ್ನು ಮಾಡೋರೆ. ಹಾಗಾದರೆ ಉದ್ಯೋಗದಲ್ಲಿರೋರಿಗೇನು, ನಿಮಗೂ ಅಷ್ಟೇ ದೊರೆಯುತ್ತೆ. ಸುಮ್ಮನೆ ಬೆನ್ನು ತಟ್ಬಿಟ್ಟು ನೀನು ಕೆಲಸ ಚೆನ್ನಾಗಿ ಮಾಡದೆ ಹೋಗು ಅನ್ನಲ್ಲ. ನಿಮಗೆ ಪ್ರೀತಿ ಮತ್ತು ಗೌರವದ ರೂಪದಲ್ಲಿ ಹಣ ನಿಮಗೆ ಸಂದಾಯವಾಗುತ್ತೆ. ಒಟ್ಟಾರೆ ಇವತ್ತು ಹಣಕಾಸಿನ ತೊಂದರೆ ಇರಲ್ಲ. ಹಾಗೆಯೇ ಸುಮ್ಮನೆ ಬೇಡದಿರೋ ವಿಚಾರಕ್ಕೆಲ್ಲ ನೀವು ಹಣವನ್ನು ಖರ್ಚು ಸಹ ಮಾಡಲ್ಲ. ಅದು ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ಇರುತ್ತೆ. ಪಿತ್ರಾರ್ಜಿತ ಆಸ್ತಿಯಲ್ಲಿ ಸಹ ನಿರೀಕ್ಷಿಸಿದ ಮತ್ತು ನ್ಯಾಯಯುತ ಪಾಲು ನಿಮಗೆ ಸಿಗುತ್ತೆ. ಇನ್ನು ಮತ್ತೊಂದು ವಿಚಾರ ಏನಪ್ಪ ಅಂದರೆ, ಉದ್ಯೋಗದಲ್ಲಿ ಸಾಕಷ್ಟು ಬದಲಾವಣೆಗಳಾಗುತ್ತೆ. ಆದರೆ ನೀವೇನೇ ಕೆಲವೊಮ್ಮೆ ಆತುರದ ನಿರ್ಧಾರಗಳನ್ನು ತಗೋತೀರಿ. ಶಾಂತಿ ಸಹನೆ ತುಂಬ ಮುಖ್ಯ. ಇವತ್ತು ಒಳ್ಳೆಯದಾಗುತ್ತೆ, ಏನು ತೊಂದರೆ ಇಲ್ಲ. ಆರೋಗ್ಯದ ವಿಚಾರಕ್ಕೆ ಬಂದಾಗ ಮಾತ್ರ ಗಂಟಲು ಅಥವಾ ಬಾಯಿಗೆ ಸಂಬಂಧಪಟ್ಟಂತಹ ತೊಂದರೆಯಿಂದ ನೀವು ಬಳಲ್ತೀರಿ. ಉದಾಹರಣೆ, ಬಾಯುಣ್ಣ ಆಗ್ಬೋದು, ಹಲ್ಲೋವು ಬರ್ಬೋದು, ಈ ರೀತಿ ಅಷ್ಟೆ. ಸಿಂಹರಾಶಿಯಲ್ಲಿ ಜನಿಸಿರೋರು, ಇವತ್ತೇನಾಗುತ್ತೆ, ನಿಮಗೆ ಆರಂಭದಿಂದಲೇ ಒಂದು ಒಳ್ಳೆಯ ಶುಭಕಾರಿ ಸೂಚನೆಗಳು ಕಂಡುಬರುತ್ತೆ. ಉದಾಹರಣೆಗೆ ಕುಟುಂಬದ ವಿಚಾರಕ್ಕೆ ಬರೋಣ. ಏನು ಮಾಡ್ತೀರಿ, ನಿಮ್ಮ ಹತ್ರ ಸಾಕಷ್ಟು ಹಣ ಇರಲ್ಲ, ನಿಮ್ಮ ಹತ್ರ ಇರೋದೇ ಕಡಿಮೆ ಹಣ. ಏನಾಗುತ್ತೆ, ನಿಮ್ಮ ಹಿರಿಯರು, ನಿಮ್ಮ ತಂದೆ ತಾಯಿ ಅಥವಾ ಅಜ್ಜಿ ತಾತ ಯಾರು ಆಗ್ಬೋದು, ಏನು ಮಾಡ್ತಾರೆ, ಅವರು ನಿಮಗೆ ಒಂದು ಸ್ವಲ್ಪ ಹೆಚ್ಚಿನ ಮೊತ್ತದ ಹಣವನ್ನೇ ಸಹಾಯವಾಗಿ ನೀಡ್ತಾರೆ. ಆದರೆ ನೀವೇನಪ್ಪ ಮಾಡ್ತೀರಿ, ಆ ಹಣವನ್ನು ನೀವೊಬ್ಬರೇ ಉಪಯೋಗಿಸ್ಕೊಂಬಲ್ಲ, ನಿಮ್ಮ ಜೊತೆ ಇರೋ ಸೋದರ ಮತ್ತು ಸೋದರಿಯರಿಗೆ ಸಹ ಅದನ್ನು ಹಂಚುತ್ತೀರಿ. ಈ ಕಾರಣದಿಂದ ಎಲ್ಲರ ಮನಸ್ಸನ್ನು ಗೆಲ್ತೀರಿ. ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ಮಾತ್ರವಲ್ಲ, ಸಂತೋಷ ಸಹ ಸದಾಕಾಲ ನೆಲೆಸಿರುತ್ತೆ. ಅದಕ್ಕೆ ನೇರವಾದ ಕಾರಣ ನೀವೇ ಆಗ್ತೀರಿ. ಹೀಗಾಗ್ಸೋಕ್ಕೆ ನಿಮ್ಮಲ್ಲೇನು ಎಲ್ಲ ಒಳ್ಳೆ ರೀತಿಯ ಭಾವನೆ ಇರುತ್ತೆ ಅಂತಲ್ಲ. ಸಣ್ಣ ಪುಟ್ಟ ವಿಚಾರಗಳಿಗೂ ಸಿಟ್ಕೋತೀರಿ, ಎಲ್ರಿಗೂ ಸಹಾಯ ಮಾಡ್ತೀರಿ, ಅವ್ರ ಮೇಲೆ ಸಿಟ್ಕೋತೀರಿ. ಏನು ಮಾಡ್ತಾರೆ, ಅಯ್ಯೋ ಎಲ್ಲರೂ ಅವಾಗ ಹೆಲ್ಪ್ ಮಾಡ್ದ, ಇವಾಗ ಸಿಟ್ಕೋತಾನೆ, ಅವ್ನ ಬುದ್ಧಿನೇ ಅದು ಅಂತ ಬಿಟ್ಬಿಡ್ತೀರಿ. ಅಂಥ ಟೈಮಲ್ಲಿ ನೀವು ಎಷ್ಟೇ ಒಳ್ಳೇದು ಮಾಡಿದ್ರೂ ಪ್ರಯೋಜನ ಆಗಲ್ಲ. ಆದ್ದರಿಂದ ಶಾಂತಿ ಸಹನೆಯಿಂದ ನಡೆಸ್ಕೊಳ್ಳಿ. ಇನ್ನು ಉದ್ಯೋಗದ ವಿಚಾರಕ್ಕೆ ಬಂದಾಗ ಯಾವುದೇ ರೀತಿಯ ತೊಂದರೆ ಕಂಡು ಬರಲ್ಲ. ಅಲ್ಲಿ ಸ್ವಲ್ಪ ಸ್ವಾರ್ಥದ ಮನೋಭಾವನೆಯನ್ನು ತೋರ್ತೀರಿ. ಯಾರೆಷ್ಟೇ ಹೇಳಿದ್ರು ಎಷ್ಟೇ ಕೇಳಿದ್ರು ಮೊದಲ ಆದ್ಯತೆಯನ್ನು ನಿಮ್ಮ ಸ್ವಂತ ಕೆಲಸ ಕಾರ್ಯಗಳಿಗೆ ಕೊಡ್ತೀರಿ. ನಿಮ್ಮ ಕೆಲಸ ಕಾರ್ಯಗಳು ಮುಗಿದ ನಂತರ ವೇಳೆ ಇದ್ದರೆ ಬೇರೆಯವರಿಗೆ ಸಹಾಯವನ್ನು ಮಾಡ್ತೀರಿ. ಆದರೆ ಯಾರಿಗೂ
ಕೆಟ್ಟದ್ದನ್ನು ಮಾತ್ರ ನೀವು ಕೋರಲ್ಲ. ಹಣಕಾಸಿನ ವಿಚಾರಕ್ಕೆ ಬಂದಾಗ ಉತ್ತಮ ಆದಾಯ ಇರುತ್ತೆ, ಆದರೆ ಖರ್ಚು ವೆಚ್ಚಗಳು ಸಹ ಅದೇ ರೀತಿ ಇರುತ್ತೆ. ಅಂದರೆ ಒಳ್ಳೆ ರೀತಿಯಲ್ಲಿ ಖರ್ಚನ್ನು ಮಾಡ್ತೀರಿ. ಆತ್ಮವಿಶ್ವಾಸವನ್ನು ಸಾಧ್ಯವಾದಷ್ಟು ಹೆಚ್ಚಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಕನ್ಯಾ ರಾಶಿಯಲ್ಲಿ ಹುಟ್ಟಿರೋರು, ಅದರಲ್ಲೂ ಮುಖ್ಯವಾಗಿ ಈ ಸ್ತ್ರೀಯರು ಏನು ಮಾಡ್ತಾರೆ, ಇವತ್ತು ಅವರಿಗೆ ಇಷ್ಟವಾದಂತಹ ಒಡವೆಗಳನ್ನು ತಗೋತಾರೆ ಅಥವಾ ವಸ್ತ್ರಗಳನ್ನು ಖರೀದಿ ಮಾಡ್ತಾರೆ. ಈ ಕಾರಣದಿಂದ ಅವರು ಸಂಪಾದಿಸಿದ ಹಣ ಸಾಕಾಗಲ್ಲ, ಬೇರೆಯವರಿಂದ ಸಹ ಹಣವನ್ನು ಉಡುಗೊರೆಯ ರೂಪದಲ್ಲಿ ಪಡೀತಾರೆ. ಉದಾಹರಣೆ, ಯಾವುದೋ ಒಂದು ಹೆಣ್ಮಗು ಮನೆಯಿಂದ ಒಂದು ಸೀರೆನೋ ಅಥವಾ ಬೇರೆ ಒಂದು ಡ್ರೆಸ್ ತೊಗೊಂಬಕ್ಕೆ ಹೋಯ್ತು. ಏನು ಮಾಡ್ತಾರೆ, ಮನೆಯವರೆಲ್ಲ ನೀನು ದುಡ್ಡು ಇಟ್ಕೊಂತ ಒಂದು ರೀತಿಯ ಪ್ರೀತಿ ವಿಶ್ವಾಸದಿಂದ ಕೊಡ್ತಾರೆ. ಇದರಿಂದ ಏನಾಗುತ್ತೆ, ಇವರ ಎಣಿಕೆನ ಮೀರಿದಂತೆ ಇವರಿಗೆ ಒಂದು ಉಡುಗೊರೆಯ ರೂಪದಲ್ಲಿ ಇವರಿಗೆ ಇಷ್ಟವಾದಂತಹ ಪದಾರ್ಥಗಳು ಇವರ ಬಳಿ ಸಂಗ್ರಹವಾಗುತ್ತೆ. ಇನ್ನು ಕುಟುಂಬದಲ್ಲಿ ಯಾವುದೇ ತೊಂದರೆ ಇರಲ್ಲ, ಒಳ್ಳೆಯ ಬಾಂಧವ್ಯ ಇರುತ್ತೆ. ಆದರೆ ಮನೆಗೆ ಸಂಬಂಧಪಟ್ಟಂತಹ ಯಾವುದೇ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿದರೂ ಕೂಡ ಅದು ಅತಿ ನಿಧಾನಗತಿಯಲ್ಲಿ ನಡೆಯುತ್ತೆ. ಆದ್ದರಿಂದ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ. ಇನ್ನು ಉದ್ಯೋಗ ಕ್ಷೇತ್ರದ ವಿಚಾರಕ್ಕೆ ಬಂದಾಗ ಮೊದಲೇ ನೀವು ಯೋಚನೆಯನ್ನು ಮಾಡ್ತೀರಿ. ನೀವು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂದರೂ ಅದನ್ನು ಬೇಗ ಮಾಡಿ ಮುಗಿಸ್ತೀರಿ. ಇನ್ನು ಬೇರೆಯವರು ನಿಮ್ಮ ಸಹಾಯವನ್ನು ಬಯಸಿದಾಗ ಅವರಿಂದ ನಿಮಗೆ ಯಾವ ರೀತಿ ಪ್ರಯೋಜನ ಇದೆ ಅಥವಾ ಆ ಒಂದು ಕೆಲಸದಿಂದ ನಿಮಗೆ ಯಾವ ರೀತಿ ಅನುಕೂಲ ಇದೆ ಅದನ್ನು ಫಸ್ಟ್ ತಿಳ್ಕೊಂಡು ಆಮೇಲೆ ಮುಂದುವರಿತೀವಿ. ನೀವು ಸ್ವಾರ್ಥಿಗಳಲ್ಲ, ಆದರೆ ಸಮಯ ಸಾಧಕರು. ಯಾವುದೇ ಒಂದು ರೀತಿಯ ಸಮಯ ಇದ್ದರೂ, ಸನ್ನಿವೇಶ ಎದುರಾದರೂ ಕೂಡ ಅದನ್ನು ನಿಮ್ಮ ಸ್ವಾರ್ಥಕ್ಕೆ, ನಿಮ್ಮ ಸ್ವಂತ ಕೆಲಸ ಕಾರ್ಯಗಳಿಗೆ ಬಳಸ್ಕೋತೀರಿ ಬುದ್ಧಿವಂತಿಕೆಯಿಂದ. ಹಣಕಾಸಿನ ವಿಚಾರಕ್ಕೆ ಬಂದಾಗ ಯಾವುದೇ ತೊಂದರೆ ಇಲ್ಲ, ಉತ್ತಮ ಆದಾಯ ಇರುತ್ತೆ. ಆದರೆ ಖರ್ಚು ವೆಚ್ಚಗಳು ಸಹ ಅದೇ ರೀತಿ ನಿಮ್ಮನ್ನು ಕಾಡುತ್ತೆ. ತುಲಾ ರಾಶಿಯಲ್ಲಿ ಹುಟ್ಟಿರೋರು, ಇವತ್ತು ನಿಮ್ಮಲ್ಲಿ ಒಂದು ರೀತಿಯ ಆತುರದ ಮನೋಭಾವನೆ ಇರುತ್ತೆ. ಸರಿ, ನಿಮ್ಮ ಕೆಲಸವನ್ನು ತುಂಬ ಆತುರದಲ್ಲಿ ಆರಂಭ ಮಾಡ್ತೀರಿ, ಬೇರೆ ವಿಚಾರ. ಆದರೆ ಮತ್ತೊಂದು ತಪ್ಪನ್ನು ಮಾಡ್ತೀರಿ. ಏನು ಅಂದರೆ, ನೀವೇ ಇಲ್ಲಿ ತಪ್ಪು ಮಾಡ್ತಿರ್ತೀರಿ, ಇಲ್ಲೇ ನಿಮ್ಮ ಕೆಲಸ ಕಾರ್ಯಗಳು ಸುಗಮವಾಗಿ ನಡೀತಾ ಇರಲ್ಲ, ನಿಧಾನಗತಿಯಲ್ಲಿ ನಡೆಯುತ್ತೆ. ಆದರೆ ನೀವು ಬೇರೆಯವರು ಮಾಡುವ ಕೆಲಸ ಕಾರ್ಯಗಳಿರುವ ಆ ಲೋಪ ದೋಷಗಳನ್ನು ಎತ್ತಿ ಆಡ್ತೀರಿ. ಈ ಕಾರಣದಿಂದ ಏನಪ್ಪ ಆಗುತ್ತೆ ಅಂದರೆ, ನಿಮಗೂ ನಿಮ್ಮ ಆತ್ಮೀಯರಿಗೂ ಅನಾವಶ್ಯಕವಾದ ವಿಚಾರಕ್ಕೆ ಮನಸ್ತಾಪ ಉಂಟಾಗುತ್ತೆ. ಕುಟುಂಬದಲ್ಲಿ ಸಹ ಅಷ್ಟೇ, ನೀವು ಇದೇ ರೀತಿಯ ಒಂದು ನಡವಳಿಕೆ ನಿಮ್ಮದಿರುತ್ತೆ. ಆದ್ದರಿಂದ ನಿಮ್ಮ ಹೆಂಡತಿ ಮಕ್ಕಳು ಅಥವಾ ನಿಮ್ಮ ಗಂಡ ಮಕ್ಕಳು ಸಹ ನಿಮ್ಮನ್ನು ವಿರೋಧಿಸ್ತಾರೆ. ಆದ್ದರಿಂದ ಸ್ವಲ್ಪ ಮಾತಿನ ಮೇಲೆ ಎಚ್ಚರಿಕೆ ಇರಲಿ. ಬೇರೆ ಯಾರನ್ನು ಕಂಡಮ್ಮಾಗಿ ಮಾತಾಡಬೇಡಿ, ಟೀಕೆ ಮಾಡಬೇಡಿ, ಎಲ್ಲರೊಂದಿಗೆ ಹೊಂದಾಣಿಕೆಯಿಂದ ಇರಿ. ಇನ್ನು ಉದ್ಯೋಗದ ವಿಚಾರಕ್ಕೆ ಬಂದಾಗ ಯಾವುದೇ ಕೆಲಸ ಕಾರ್ಯಕ್ಕೆ ಕೈ ಹಾಕಿದರೂ ಕೂಡ ಅದು ನಿಧಾನಗತಿಯಲ್ಲಿ ಸಾಗುತ್ತೆ. ಆದರೂ ಕೂಡ ಯಾವುದೇ ಒಂದು ತೊಂದರೆ ಉಂಟಾಗಲ್ಲ. ಕಾರಣ ಏನಪ್ಪ ಅಂದರೆ, ನೀವು ಸುಲಭವಾಗಿ ಸೋಲನ್ನು ಒಪ್ಕೊಂಬಕ್ಕೆ ಸಿದ್ಧರಿರಲಿಲ್ಲ. ಆದ್ದರಿಂದ ಬೇರೆಯವರ ಸಹಾಯದಿಂದ ಸಹ ನಿಮ್ಮ ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸ್ತೀರಿ. ಆದರೆ ಏನಪ್ಪ ಅಂದರೆ, ಕಷ್ಟಪಟ್ಟು ಕೆಲಸ ಮಾಡ್ತೀರಿ. ನಿಮ್ಮ ಹಿರಿಯ ಅಧಿಕಾರಿಗಳು ನಿಮ್ಮ ಕಷ್ಟವನ್ನು ಅಥವಾ ನಿಮ್ಮ ಕಾರ್ಯದಕ್ಷತೆಯನ್ನು ಗುರುತಿಸಲ್ಲ. ಬೇರೆಯವ್ರನ್ನ ಹೊಗಳ್ತಾರೆ, ಆದರೆ ನಿಮ್ಮ ಬಳಿ ಬರೋದೇ ಇಲ್ಲ. ಇದರಿಂದ ನಿಮಗೆ ಉದ್ಯೋಗ ಕ್ಷೇತ್ರದಲ್ಲಿ ಒಂದು ರೀತಿ ಬೇಸರ ಇರುತ್ತೆ ಅಥವಾ ಬೇಸರದ ಸನ್ನಿವೇಶ ಎದುರಾಗುತ್ತೆ. ಹಣಕಾಸಿನ ವಿಚಾರಕ್ಕೆ ಬಂದಾಗ ಉತ್ತಮ ಆದಾಯ ಇರುತ್ತೆ. ಆದರೆ ಒಂದೇ ಸಲ ನಿಮ್ಮ ಕೈಗೆ ನಿಮ್ಮ ನಿರೀಕ್ಷೆಯಂತೆ ಆದಾಯ ಸಿಗಲ್ಲ. ಸ್ವಲ್ಪ ಚೂರು ಕ್ರಮೇಣವಾಗಿ ಇಂಪ್ರೂವ್ ಆಗ್ತಾ ಹೋಗುತ್ತೆ, ಪ್ರಗತಿ ಕಾಣುತ್ತೆ. ಆರೋಗ್ಯದಲ್ಲಿ ಯಾವುದೇ ತೊಂದರೆ ಇಲ್ಲ, ಹೆದರಬೇಡಿ. ವೃಶ್ಚಿಕ ರಾಶಿಯವರು ಏನು ಮಾಡ್ತೀರಿ, ಮೊದಲು ಯಾರು ಇವಾಗ ಕುಟುಂಬದಲ್ಲಿ ನಿಮ್ಮ ಈ ಥರ ಸದಸ್ಯರು ಏನು ಮಾಡ್ತಾರೆ, ನೋಡು ನನ್ನ ಹತ್ರ ಏನಾದ್ರು ಇದ್ದರೆ ಈ ದುಡ್ಡು ಎಲ್ಲ ಖರ್ಚಾಗೋಗುತ್ತೆ, ಅದಕ್ಕೋಸ್ಕರ ನೀನು ಇಟ್ಕೊಂಡಿರು ಅಂತ ನಿಮ್ಮ ಕೈಲಿ ಕೊಟ್ಟಿರ್ತಾರೆ. ನೀವೇನು ಮಾಡ್ತೀರಿ,
ನಿಮ್ಮ ಮನಸ್ಸಿನಲ್ಲಿ ಏನು ಕೆಟ್ಟ ಭಾವನೆ ಏನೂ ಇರಲ್ಲ. ಆದರೆ ನಿಮಗೆ ಹಣದ ಅವಶ್ಯಕತೆ ಬರುತ್ತೆ. ಉದಾಹರಣೆ, ನಿಮಗೆ ಇವತ್ತು ಹಣದ ಅವಶ್ಯಕತೆ ಇದೆ, ಆದರೆ ಮಾರನೇ ದಿನ ಉತ್ತಮ ಆದಾಯ ಸಿಗುವಂತಹ ಸಾಧ್ಯತೆ ಸಹ ಇರುತ್ತೆ. ನೀವೇನು ಮಾಡ್ತೀರಿ, ನಾಳೆ ಬರ್ತಾರ ದುಡ್ಡು, ಅದನ್ನು ರೀಪ್ಲೇಸ್ ಮಾಡ್ಬಿಡು ಅಂದ್ಬಿಟ್ಟು ಅವ್ರು ಕೊಟ್ಟಿರೋ ಹಣನ ಖರ್ಚು ಮಾಡಿಬಿಡ್ತೀರಿ. ಅದು ಖರ್ಚು ಮಾಡ್ತೀರಿ, ಆದರೆ ನಿಮ್ಮ ನಿರೀಕ್ಷೆಯಂತೆ ನಿಮಗೆ ಹಣದ ಸಹಾಯ ಅಥವಾ ನಿಮ್ಮ ವರಮಾನ ಇರೋದಿಲ್ಲ. ಇದರಿಂದ ಏನಪ್ಪ ಆಗುತ್ತೆ ಅಂದರೆ, ನಿಮ್ಮ ಮನಸ್ಸು ಎಷ್ಟೇ ಒಳ್ಳೆಯದಾದರೂ ಕೂಡ ಕುಟುಂಬದ ಸದಸ್ಯರಿಗೆ ನಿಮ್ಮ ಮೇಲೆ ಒಂದು ರೀತಿಯ ಅನುಮಾನ ಉಂಟಾಗುತ್ತೆ, ಬೇಸರಕ್ಕೆ ಕಾರಣವಾಗುತ್ತೆ. ಆದರೆ ವಾದ ವಿವಾದ ಉಂಟಾಗುತ್ತೆ ಹೊರತು ಆ ಒಂದು ಜಗಳ ಅನ್ನೋದು ತುಂಬ ಹೊತ್ತು ನಿಲ್ಲಲ್ಲ. ಅವರು ಮರೆತು ಬಿಡ್ತಾರೆ, ನೀವು ನಿಮ್ಮ ತಪ್ಪನ್ನು ತಿದ್ದುಕೋತೀರಿ. ನೀವು ತಪ್ಪೇ ಮಾಡಿರಲ್ಲ, ಒಟ್ಟಿನಲ್ಲಿ ಅದನ್ನು ತಿದ್ದುಕೊಂಬೋ ಪ್ರಯತ್ನ ಪಡ್ತೀರಿ, ಯಶಸ್ಸನ್ನು ಸಹ ಕಾಣ್ತೀರಿ. ಉದ್ಯೋಗ ಕ್ಷೇತ್ರದಲ್ಲಿ ಸಹ ಇದೇ ರೀತಿಯ ಒಂದು ಘಟನೆಗಳು ನಡೆಯುತ್ತೆ. ಅಂದರೆ ಬೇರೆಯವರು ನಿಮ್ಮ ಬಳಿ ಅವರ ಒಂದು ಯೋಜನೆಗಳನ್ನು ಹೇಳ್ಕೊಂಡಿರ್ತಾರೆ, ಅದನ್ನೇ ತಲೆಯಲ್ಲಿಟ್ಕೊಂಡು ಏನು ಮಾಡ್ತೀರಿ, ನಿಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡ್ತೀರಿ. ಬೇರೆಯವ್ರಿಗೆ ಸಿಗಬೇಕಿರೋ ಒಂದು ಪ್ರಾಜೆಕ್ಟ್ನ ಹೋಗಿ ನೀವು ತಗೋತೀರಿ. ಈ ಕಾರಣದಿಂದ ಏನಪ್ಪ ಆಗುತ್ತೆ ಅಂದರೆ, ನಿಮ್ಮ ಮೇಲೆ ಈ ಸಹ ಉದ್ಯೋಗಿಗಳ ಒಂದು ಬೇಸರ ಉಂಟಾಗುತ್ತೆ. ಆದ್ದರಿಂದ ಸ್ವಲ್ಪ ಎಲ್ಲರೊಂದಿಗೆ ಪ್ರೀತಿ ವಿಶ್ವಾಸದಿಂದಿರಿ. ಯಾರ ಒಂದು ಅವಕಾಶವನ್ನು ಯಾವುದೇ ಕಾರಣಕ್ಕೂ ನೀವು ಬಳಸ್ಕೊಂಬರೋಕ್ಕೆ ಹೋಗಬೇಡಿ, ಅದು ಮುಖ್ಯ. ಹಣಕಾಸಿನ ತೊಂದರೆ ಇಲ್ಲ, ಉತ್ತಮ ಆರೋಗ್ಯ ನಿಮಗಿರುತ್ತೆ. ನಿಮ್ಮ ಎಣಿಕೆಯಂತೆ ನಿಮ್ಮ ಕೆಲಸ ಕಾರ್ಯಗಳು ಯಶಸ್ಸನ್ನು ಕಾಣುತ್ತೆ. ಧನುರಾಶಿಯಲ್ಲಿ ಇರೋರು ಇವರೇನಪ್ಪ ಅಂದರೆ, ಮುಖ್ಯವಾಗಿ ಹೆಣ್ಣು ಮಕ್ಕಳ ವಿಚಾರಕ್ಕೆ ಬಂದಾಗ ಅನಿರೀಕ್ಷಿತವಾದಂತಹ ಧನಲಾಭ ಇರುತ್ತೆ ಇವರಿಗೆ. ಅನಿರೀಕ್ಷಿತವಾದಂತಹ ಧನಲಾಭ ಅಂದ್ರೇನು? ಇವರಿಗೆ ತಂದೆ ಅಥವಾ ತಾಯಿಯಿಂದ ಬಳುವಳಿಯಾಗಿ ಅಥವಾ ಉಡುಗೊರೆಯಾಗಿ ಹಣದ ಒಂದು ಸಹಾಯ ಸಿಗುತ್ತೆ. ಇದರಿಂದ ಏನು ಮಾಡ್ತೀರಿ, ನೀವು ಅದನ್ನು ಅನಾವಶ್ಯಕವಾದ ವಿಚಾರಕ್ಕೆ ಖರ್ಚು ಮಾಡ್ದಿರ ಅದನ್ನು ಒಂದು ಯೋಜನೆಯಲ್ಲಿ ಹೂಡ್ತೀರಿ, ಅಥವಾ ಸಣ್ಣ ಪುಟ್ಟ ವ್ಯಾಪಾರವನ್ನು ಆರಂಭ ಮಾಡೋದಕ್ಕೆ ಇಷ್ಟಪಡ್ತೀರಿ. ಇಲ್ಲೇನಾಗುತ್ತೆ, ನಿಮ್ಮ ಬಳಿ ಹಣ ಇದ್ದಾಗ ದಂಪತಿಗಳ ನಡುವೆ ಹಣಕಾಸಿನ ವಿಚಾರಕ್ಕೆ ಸ್ವಲ್ಪ ಮನಸ್ತಾಪ ಬರುತ್ತೆ. ನಿಮ್ಮ ಸಂಗಾತಿ ಆ ಹಣನ ಕೊಡು ಅಂತಾರೆ, ನೀವು ಕೊಡಲ್ಲ. ಇದರಿಂದ ಚೂರು ಮಾತುಕತೆ ಬೆಳೆಯುತ್ತೆ. ಏನೇ ಬೆಳೆದು ಅವ್ರು ತುಂಬ ಹೊತ್ತಿರಲ್ಲ. ಪುನಃ ಕುಟುಂಬದಲ್ಲಿ ಮುಖ್ಯವಾಗಿ ದಂಪತಿಗಳ ನಡುವೆ ಪ್ರೀತಿ ವಿಶ್ವಾಸ ವೃದ್ಧಿಸುತ್ತೆ. ಒಟ್ಟಾರೆ ಕುಟುಂಬದಲ್ಲಿ ಒಂದು ಆ ಕಡೆ ಬೇಸರನೂ ಇಲ್ಲ, ಈ ಕಡೆ ಸಂತೋಷನೂ ಇಲ್ಲ, ಆ ರೀತಿಯ ಸನ್ನಿವೇಶಗಳು ಇರುತ್ತೆ. ಇನ್ನು ಉದ್ಯೋಗದ ವಿಚಾರಕ್ಕೆ ಬಂದಾಗ ಸ್ತ್ರೀಯರಿಗೆ ವಿಶೇಷವಾದಂತಹ ಅನುಕೂಲತೆಗಳು ಸಿಗುತ್ತೆ. ಬಡ್ತಿ ಸಿಗುತ್ತೆ. ಒಂದು ವೇಳೆ ಬಡ್ತಿ ಸಿಗಲಿಲ್ವ, ನಿಮ್ಮ ಉನ್ನತ ಅಧಿಕಾರಿಗೆ ಸರಿಸಮಾನವಾದಂತಹ ಒಂದು ಸ್ಥಾನ ನಿಮಗೆ ಸಿಗುತ್ತೆ. ಒಟ್ಟಾರೆ ನೀವು ಇವತ್ತು ಆತುರಕ್ಕೆ ಒಳಗಾಗದೆ ನಿಮಗೆ ಸಿಗೋ ಒಂದು ಆ ಅವಕಾಶವನ್ನು ಸದ್ವಿನಿಯೋಗ ಪಡಿಸ್ಕೊಳ್ಳಿ, ಏನೂ ತೊಂದರೆ ಆಗಲ್ಲ. ನಿಧಾನಗತಿಯ ತೀರ್ಮಾನಗಳನ್ನು ತಗೋತೀರಿ, ಅದು ತಪ್ಪು. ಅಲ್ಲಿ ಆತುರನೂ ಪಡಬಾರ್ದು, ತುಂಬ ನಿಧಾನವೂ ಒಳ್ಳೆಯದಲ್ಲ. ಉತ್ತಮ ಆದಾಯ ಇರುತ್ತೆ, ಯಾವುದೇ ಒಂದು ತೊಂದರೆ ಇಲ್ಲ. ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ತಗೊಳ್ಳಿ. ಸಣ್ಣ ಪುಟ್ಟ ವಿಚಾರಗಳಿರುತ್ತೆ, ನೆಗಡಿ, ಕೆಮ್ಮು, ಶೀತ, ಕೈಕಾಲು ನೋವು, ಇಂಥವು ನಿಮ್ಮದೇ ಆದ ತಪ್ಪಿನಿಂದ ಬರುತ್ತೆ, ಎಚ್ಚರಿಕೆಯಲ್ಲಿ. ಮಕರ ರಾಶಿಯಲ್ಲಿ ಜನಿಸಿರೋರು ಏನಾಗುತ್ತೆ, ನಿಮಗೆ ಒಂದೇ ಕಡೆ ಇದ್ದು ಬೇಜಾರಾಗೋಗಿರುತ್ತೆ. ಒಂದೇ ರೀತಿಯ ಕೆಲಸ ಮಾಡಿ ಬೇಜಾರಾಗೋಗಿದೆ. ಅದಕ್ಕೋಸ್ಕರ ಏನು ಮಾಡ್ತೀರಿ, ಎಲ್ಲೋ ಒಂದು ದೂರದ ಊರಿಗೆ ಪ್ರಯಾಣವನ್ನು ಬೆಳೆಸ್ತೀರಿ. ಅದು ಎಲ್ಲಿಗಪ್ಪ ಅಂದರೆ ಯಾತ್ರಾ ಸ್ಥಳಕ್ಕೆ ಹೋಗ್ತೀರಿ. ಅಲ್ಲಿ ದೇವತಾ ಕಾರ್ಯಗಳಲ್ಲಿ ಭಾಗವಹಿಸ್ತೀರಿ. ಹಾಗೆಯೇ ಕುಟುಂಬದ ವಿಚಾರಕ್ಕೆ ಬಂದಾಗ ನಿಮ್ಮ ತಂದೆ ಅಥವಾ ಕುಟುಂಬದ ಹಿರಿಯರ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಈ ತೊಂದರೆ ಉಂಟಾಗಿರುತ್ತೆ. ಅವರು ಹಣದ ನಷ್ಟಕ್ಕೆ ಒಳಗಾಗಿರ್ತಾರೆ. ಅದನ್ನು ಪರಿಹರಿಸುವ ಒಂದು ಪ್ರಯತ್ನವನ್ನು ಪಡ್ತೀರಿ. ಸಂಪೂರ್ಣವಾಗಿ ಯಶಸ್ಸು ಸಿಗಲ್ಲ. ಇವಾಗ 100ಕ್ಕೆ 100ರಷ್ಟು ಹೇಳ್ತಾರಲ್ಲ,
ಈ ನೀರಲ್ಲಿ ಮುಳುಗೋದ್ರ ಬದಲು ತೇಲ್ದ ಅಂತ ಆ ಥರ 100ಕ್ಕೆ 100ರಷ್ಟು ನಷ್ಟವನ್ನು ಅನುಭವಿಸೋದ್ರ ಬದಲು ಒಂದು 30% ಇಲ್ಲ 40% ಲಾಸ್ ಆಗುವಂತಹ ಸಾಧ್ಯತೆಗಳಿರುತ್ತೆ. ಇದರಿಂದ ಕುಟುಂಬದ ಎಲ್ಲರ ಮನಸ್ಸನ್ನು ನೀವು ಗಳಿಸ್ತೀರಿ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಏನು ಮಾಡ್ತೀರಿ, ನೀವು ಯಾವುದಾದರೂ ಕೆಲಸ ಕಾರ್ಯಗಳು ಬಾಕಿ ಇದೆಯಾ ಅಂತ ಯೋಚನೆ ಮಾಡ್ತೀರಿ. ಕಾರಣ ಏನಪ್ಪ ಅಂದರೆ, ಅನಗತ್ಯವಾದಂತಹ ವಿವಾದಗಳನ್ನು ನೀವು ಇಷ್ಟಪಡಲ್ಲ. ಒಂದು ವೇಳೆ ಯಾರಾದರೂ ಜೋರಾಗಿ ಮಾತನಾಡಿದರೆ, ನಿಮ್ಮ ಬಗ್ಗೆ ಕಟು ಟೀಕೆಗಳನ್ನು ಮಾಡಿದರೆ ನೀವೇನು ಮಾಡ್ತೀರಿ, ಅದಕ್ಕೆ ರಿಯಾಕ್ಟ್ ಮಾಡಲ್ಲ, ಪ್ರತಿಕ್ರಿಯೆ ವ್ಯಕ್ತಪಡಿಸೋದಕ್ಕೆ ಬದಲಾಗಿ ಆ ಒಂದು ಜಾಗದಿಂದ ಬೇರೆ ಕಡೆ ಹೊರಟೋಗ್ತೀನಿ. ನಿಮ್ಮ ಸಹವಾಸ ಬೇಡವೇ ಬೇಡ, ನಿಮ್ಮ ಪಾಡಿಗೆ ನೀನಿರು, ನನ್ನ ಪಾಡಿಗೆ ನಾನು ಇರ್ತೀನಿ ಅಂತ. ಇಂತಹ ಒಂದು ವ್ಯಕ್ತಿತ್ವ ನಿಮ್ಮಲ್ಲಿ ಇರುತ್ತೆ. ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ಉತ್ತಮ ಆದಾಯ ಇರುತ್ತೆ. ನಿಮ್ಮ ಪ್ರಯತ್ನಕ್ಕೆ ತಕ್ಕಂತಹ ಆದಾಯವನ್ನು ನೀವು ಗಳಿಸ್ತೀರಿ. ಯಾವುದೇ ಒಂದು ತೊಂದರೆ ಕಂಡುಬರಲ್ಲ. ಆರೋಗ್ಯದಲ್ಲಿ ಸಹ ಸ್ವಲ್ಪ ಎಚ್ಚರಿಕೆ ಇದ್ದರೆ ಸಾಕು. ಕುಂಭರಾಶಿಯಲ್ಲಿ ಹುಟ್ಟಿರೋರು ಒಂದು ರೀತಿಯ ಅದೃಷ್ಟ ನಿಮ್ಮನ್ನು ಇವತ್ತು ಕೈ ಹಿಡಿಯುತ್ತೆ. ಯಾವ ರೀತಿನಪ್ಪ ಅಂದರೆ, ನಿಮಗೆ ತಿಳಿದಿರಲ್ಲ, ಕುಟುಂಬದ ಹಣಕಾಸಿನ ವ್ಯವಹಾರದಲ್ಲಿ ಕೆಲವೊಂದು ತಪ್ಪುಗಳನ್ನು ಮಾಡಿಬಿಡ್ತೀವಿ. ಈ ತಪ್ಪು ಏನಪ್ಪ ಆಗುತ್ತೆ ಅಂದರೆ, ನಿಮ್ಮ ಆರ್ಥಿಕತೆಯ ಮೇಲೆ ಪ್ರಭಾವವನ್ನು ಬೀರುತ್ತೆ. ಉದಾಹರಣೆ, ನೀವೆಷ್ಟು ಹಣವನ್ನು ಕಳೆದಿರ್ತೀರಿ, ನಿಮ್ಮ ತಪ್ಪಿಂದ ಅಷ್ಟು ಹಣವನ್ನು ರೀಪ್ಲೇಸ್ ಮಾಡಬೇಕಾಗುತ್ತೆ. ಸರಿ, ಏನು ಮಾಡ್ತೀರಿ, ವಿಧಿ ಇರಲ್ಲ, ಸರಿ ಮಾಡ್ಕೋತೀರಿ. ನೀವು ಖರ್ಚು ಮಾಡಿದ ಹಣನ ಪುನಃ ನಿಮ್ಮ ಸ್ವಂತ ಹಣವನ್ನು ಅಲ್ಲಿ ಸೇರಿಸ್ತೀರಿ. ಆಮೇಲೆ ಏನಾಗುತ್ತೆ, ಕುಟುಂಬದ ಸದಸ್ಯರು ನಿಮ್ಮ ಈ ಒಂದು ಕಾರ್ಯವೈಖರಿಯನ್ನು ನೋಡ್ತಾರೆ. ನೀವು ಮಾಡಿರೋದೆಲ್ಲ ಗೊತ್ತಿರಲ್ಲ ಅವರಿಗೆ. ಅಲ್ಲೆಲ್ಲೇ ಎಷ್ಟು ಚೆನ್ನಾಗಿ ಕೆಲಸ ಕಾರ್ಯ ನಡೆದೋಯ್ತು, ಯಾವುದೋ ಒಂದು ದೊಡ್ಡ ಕಾರ್ಯಕ್ರಮದ ವಿಚಾರ, ಎಷ್ಟು ಕಷ್ಟ ಆದರೂ ಎಷ್ಟು ಸುಲಭವಾಗಿ ಕೆಲಸ ಮಾಡಿಬಿಟ್ಟ, ಒಂದು ಪೈಸೆ ತೊಂದರೆ ಬರಲ್ಲ ಅಂತ ಅವ್ರಿಗೆ ಖುಷಿ ಆಗುತ್ತೆ. ಅವರೇನು ಮಾಡ್ತಾರೆ, ನಿಮಗೆ ಪ್ರೀತಿಯಿಂದ ವಿಶ್ವಾಸದಿಂದ ಹಣವನ್ನು ವಾಪಸ್ ಮಾಡ್ತಾರೆ. ಅಂದರೆ ಇವತ್ತು ಒಂದು ಕಡೆ ಖರ್ಚಾಗತ್ತೆ, ಹಣ ಮತ್ತೊಂದು ಕಡೆ ಬರುತ್ತೆ. ಬರೀ ಕುಟುಂಬದ ವಿಚಾರ ಅಲ್ಲ, ನಿಮ್ಮ ಉದ್ಯೋಗದ ವಿಚಾರದಲ್ಲಿ ಸಹ ಇದೇ ಆಗುತ್ತೆ. ನಿಮ್ಮದು ತಪ್ಪಿರಲ್ಲ. ಕುಟುಂಬದಲ್ಲಿ ಈ ಉದ್ಯೋಗ ಸ್ಥಾನದಲ್ಲಿ ಪರಸ್ಪರ ವಾದ ವಿವಾದ ಚರ್ಚೆಗಳು ಬಂದ್ಬಿಡುತ್ತೆ. ಏನು ಮಾಡ್ತೀರಿ, ಆ ಕೋಪವನ್ನು ತಡೆಯೋಕ್ಕಾಗಲ್ಲ. ನೀವು ನಾನು ಇಂಥ ಕೆಲಸ ಮಾಡೋದೇ ಇಲ್ಲ, ಹೋಗಿ ಅಂತ ಬೈದ್ಬಿಟ್ಟು ಕೆಲಸ ಬಿಟ್ಬಿಡ್ತೀರಿ. ಬೆಳಗ್ಗೆ ಕೆಲಸ ಬಿಡ್ತೀರಿ, ಏನಾಗುತ್ತೆ, ಮಧ್ಯಾಹ್ನದಷ್ಟಕ್ಕೆ ಯಾರೋ ಕರೆದು ನಿಮಗೆ ಒಳ್ಳೆಯ ಉದ್ಯೋಗವನ್ನು ನೀಡ್ತಾರೆ. ಇದರಿಂದ ಜೀವನದಲ್ಲಿ ಒಳ್ಳೆಯ ಬದಲಾವಣೆಗಳಿದೆ. ಆದರೆ ಒಳ್ಳೆಯ ಹಾದಿಯಲ್ಲಿ ನೀವು ನಡಿಬೇಕಾಗತ್ತೆ. ಎಚ್ಚರಿಕೆಯನ್ನು ತಗೊಳ್ಳಿ. ಹಣಕಾಸಿನ ವಿಚಾರದಲ್ಲಿ ಯಾವುದೇ ತೊಂದರೆ ಇಲ್ಲ, ನಿಧಾನಗತಿಯ ಪ್ರಗತಿ ಅಂತ ಕಂಡು ಬರುತ್ತೆ. ಆರೋಗ್ಯದ ವಿಚಾರದಲ್ಲಿ ಮಾತ್ರ ಮೊಣಕೈ ಮೊಣಕಾಲು ನೋವುಗಳಿಂದ ಸ್ವಲ್ಪ ನರಳುತ್ತೀರಿ. ಆದ್ದರಿಂದ ಎಚ್ಚರಿಕೆಯಲ್ಲಿ ಸಾಧ್ಯವಾದಷ್ಟು ವಿಶ್ರಾಂತಿಯನ್ನು ತೆಗೆದುಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಮೀನರಾಶಿಯಲ್ಲಿ ಹುಟ್ಟಿರೋರು ಏನಾಗುತ್ತೆ, ನಿಮಗೆ ಹಣದ ಅವಶ್ಯಕತೆ ಹೆಚ್ಚಿನದಾಗಿರುತ್ತೆ. ಕಾರಣ ಏನಪ್ಪ ಅಂದರೆ, ನೀವು ಸುಲಭವಾಗೇನು ಹಣವನ್ನು ಖರ್ಚು ಮಾಡಲ್ಲ. ಎಷ್ಟಿರುತ್ತೋ ಹಣವನ್ನು ಉಳಿಸ್ಕೋತೀರಿ. ಕಷ್ಟ ಕಾಲಕ್ಕೆ ಬೇಕು ಅಂತ ಒಂದು ತೀರ್ಮಾನಕ್ಕೆ ಬರ್ತೀರಿ. ಆದರೆ ಅನಿರೀಕ್ಷಿತವಾದಂತಹ ಖರ್ಚು ವೆಚ್ಚಗಳು ಬರ್ತವೆ. ಎಂತಹ ಖರ್ಚು ವೆಚ್ಚಗಳಪ್ಪ ಅಂದರೆ, ಆ ಖರ್ಚು ನಿಮಗೆ ಸಂಬಂಧಪಟ್ಟಿದ್ದಲ್ಲ, ಕುಟುಂಬದ ಯಾವುದೇ ಸದಸ್ಯರಿಗೆ ಸಂಬಂಧಪಟ್ಟಿದ್ದಲ್ಲ. ದೂರದ ಸಂಬಂಧಿಕರಿಗೆ ಅನಿವಾರ್ಯವಾಗಿ ಒಂದು ರೀತಿ ಪ್ರೆಷರೈಸ್ ಮಾಡ್ತಾರೆ ಬೇರೆಯವರು. ಅವರ ಒಂದು ಒತ್ತಡಕ್ಕೆ ಮಣಿದು ಸಹಾಯವನ್ನು ಮಾಡಬೇಕಾಗುತ್ತೆ. ಹಣವನ್ನು ಕೊಟ್ಬಿಡ್ತೀರಿ, ಆಮೇಲೆ ನಿಮ್ಮ ಮನಸ್ಸಿನಲ್ಲಿ ಒಂದು ರೀತಿಯ ಬೇಸರ ಉಂಟಾಗುತ್ತೆ. ನಿಮ್ಮ ಮೇಲೆ ನಿಮಗೆ ಸಿಟ್ಟು ಬರುತ್ತೆ. ಒಟ್ಟಾರೆ ಕುಟುಂಬದಲ್ಲಿ ಇವತ್ತು ಅಷ್ಟೇನು ಸಂತೋಷದ ವಾತಾವರಣ ಇರಲ್ಲ. ನಿಮ್ಮ ಒಂದು ಈ ಕೆಲಸದಿಂದಾಗಿ ಬೇರೆಯವರಿಗೂ ಬೇಸರ ಇರುತ್ತೆ. ನೀವು ಸಹ ನಿಮ್ಮ ತಪ್ಪಿಗೆ ಬೇರೆಯವರನ್ನು ಹೊಣೆಗಾರರನ್ನಾಗಿ ಮಾಡ್ತೀರಿ.
ಹಾಗೆಯೇ ಉದ್ಯೋಗ ಕ್ಷೇತ್ರದಲ್ಲಿ ಬಂದಾಗ ಯಾವುದೇ ರೀತಿಯ ಕೆಲಸ ಕಾರ್ಯಗಳಾಗಲಿ ಅದರ ಬಗ್ಗೆ ದೃಢವಾದ ನಿಲುವನ್ನು ತಗೊಂಬಲ್ಲ. ಇವಾಗಿರೋ ಬುದ್ಧಿ ಇವಾಗಿರಲ್ಲ. ಇದರಿಂದ ಉದ್ಯೋಗದಲ್ಲಿ ಸಹ ನಿಮ್ಮ ಜವಾಬ್ದಾರಿಗಳು ಅಪೂರ್ಣಗೊಳ್ಳುತ್ತೆ. ನೀವು ಮಾಡಲೇಬೇಕಾದ ಕೆಲಸ ಕಾರ್ಯಗಳು ಸಹ ಪೂರ್ಣಗೊಳ್ಳದೆ ಹೋಗುತ್ತೆ. ಇದರಿಂದ ಕುಟುಂಬದ ಇತರ ಸಹವರ್ತಿಗಳು ಅಥವಾ ಸಹೋದ್ಯೋಗಿಗಳ ಜೊತೆ ವಾದ ವಿವಾದ ಉಂಟಾಗುತ್ತೆ. ಒಟ್ಟಾರೆ ಮನಸ್ಸಿಗೆ ನೆಮ್ಮದಿ ಅನ್ನೋದು ಇರಲ್ಲ. ಆದ್ದರಿಂದ ಶಾಂತಿ ಸಂಯಮದಿಂದ ಇರಿ. ನಿಮ್ಮ ಕರ್ತವ್ಯವನ್ನು ಪಾಲಿಸಿ. ಹಣಕಾಸಿನ ತೊಂದರೆ ಇರಲ್ಲ. ಉತ್ತಮ ಆರೋಗ್ಯ ನಿಮಗಿರುತ್ತೆ.